ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು, ದಶಮಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಮಂಗಳವಾರ, ಆರ್ದ್ರಾ ನಕ್ಷತ್ರವೂ ಸೇರಿದೆ. ತುಂಬ ಚೆನ್ನಾಗಿದೆ. ಶಿವಶಕ್ತಿಯರ ಆರಾಧನೆಗೆ ಮಂಗಳವಾರದಲ್ಲಿ ನಾವು ಸಾಮಾನ್ಯವಾಗಿ ದುರ್ಗಾ ಪ್ರಾರ್ಥನೆ, ಇದು ಶ್ರದ್ಧೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ತಾಯಿಯ ಮಗನ ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ಮಹಾತಾಯಿ ಲಲಿತಾ ಪರಮೇಶ್ವರಿಯ ಶಕ್ತಿ ಅದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ, ಎಲ್ಲರನ್ನೂ ಹಿಡಿದಿಟ್ಟಿದೆ, ಶಿವನನ್ನೂ ಒಳಗೊಂಡ ಹಾಗೆ ಅಂತ ಅನ್ನಲಿಕ್ಕೆ ಭಗವತ್ಪಾದರು ಶಂಕರಾಚಾರ್ಯರು ಒಂದು ಸ್ತುತಿಯನ್ನು ಮಾಡ್ತಾರೆ. ಆ ಸ್ತುತಿಯ ಆ ಸಾಲುಗಳು ಹೇಳುತ್ತೆ, ಆ ಲಲಿತಾ ಪರಮೇಶ್ವರಿಯ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ. ಆ ಸಾಲುಗಳು ಹೇಗಿದ್ದಾವೆ? ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟಧರೋ ಜಟಾಧಾರಿ ಕಂಠೇ ಭುಜಗಪತಿಹಾರಿ ಪಶುಪತಿ ಕಪಾಲೀಭೂತೇಶೋ ಭಜತಿ ಜಗದೀಶೈಕಪದವೀಂ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಎಷ್ಟು ಚೆನ್ನಾಗಿದೆ ಈ ಸಾಲು ಅಂದರೆ, ಈ ಶಿವ ವಿಷ ಕುಡಿದ್ಬಿಟ್ನಲ್ಲ, ವಿಷ ಕುಡಿದು ಹಾಗೆ ಬದುಕಿದಾನಲ್ಲ, ಇನ್ನೂ ಸ್ಥಾಣವಾಗಿದ್ದಾನಲ್ಲ, ಅದಕ್ಕೆ ಕಾರಣ ಏನು ಗೊತ್ತಾ? ಅಷ್ಟೇ ಅಲ್ಲ, ಈ ಭಸ್ಮ ಧಾರಣೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೂ ಕೂಡ ಅವನಿಗೊಂದು ವಿಶೇಷತೆ ಬಂದಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅಷ್ಟೇ ಅಲ್ಲ, ಮತ್ತು ಅವನ ಜಗದೀಶ ಅಂತ ಕರಿತಾ ಇದ್ದಾರಲ್ಲ, ಸರ್ವೇಶ, ಜಗದೀಶ, ಮಲ್ಲೇಶ, ನೂರಾರು ಹೆಸರು ಶಿವನಿಗೆ ಅಂತೆಲ್ಲ ಸ್ತುತಿ ಮಾಡಿಕೊಂಡು ಕೊಂಡಾಡಿಕೊಂಡು ಓಡಾಡ್ತಾ ಇದ್ದಾನಲ್ಲ, ಹಾಗೆ ಈಶ್ವರ ಅಂತ ಆ ಮಟ್ಟದಲ್ಲಿ ಕೂತಿದ್ದಾನಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ಹೇಳ್ತಾರೆ ಅವರು, ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಅಮ್ಮ ತಾಯಿ, ನಿನ್ನ ಪಾಣಿಗ್ರಹಣ ಮಾಡಿದ, ನಿನ್ನ ಕೈ ಹಿಡ್ಕೊಂಡಿದ್ದಾನಲ್ಲ, ನಿನ್ನ ಮದುವೆ ಆದನಲ್ಲ, ಆ ಕಾರಣಕ್ಕಾಗಿ ಅವೆಲ್ಲ ಪಟ್ಟ ಬಂದ್ಬಿಟ್ಟಿದೆ ಅವನಿಗೆ ಅಂತ. ಹಾಗೆ ವಿಷ ಕುಡಿದ್ರು ಬದುಕಿದ್ದಾನೆ, ಕಾರಣ ಏನಂದರೆ ನೀನು ಕೈ ಹಿಡಿದ್ಬಿಟ್ಟಿದ್ದೀಯ ಅವನನ್ನು. ಎಂಥ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಎಷ್ಟು ಪ್ರೀತಿ ಇದ್ದರೆ ಈ ಮಾತುಗಳೆಲ್ಲ ಅರಳಲಿಕ್ಕೆ ಸಾಧ್ಯ. ಶಂಕರಾಚಾರ್ಯರ ಸ್ತುತಿಯಲ್ಲಿ ಆ ಸೌಂದರ್ಯ ಲಹರಿಯಲ್ಲೂ ಹಾಗೆ ತುಂಬ ಚೆನ್ನಾಗಿದೆ. ಒಂದೊಂದು ಸ್ತುತಿಯೂ ಒಂದೊಂದು ಮಂತ್ರವೇ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ಈ ದೇವಿಯ ಅಪರಾಧ ಕ್ಷಮಾ ಸ್ತೋತ್ರದಲ್ಲಿ ಆ ತಾಯಿಯ ವರ್ಣನೆ ಬರುತ್ತದೆ. ಆ ತಾಯಿಯ ಶಕ್ತಿ ಅಂಥದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಜಗಜ್ಜನನಿ ಸ್ತುತಿಯೇ ಹೇಳುವ, ವೇದಗಳೇ ಹೇಳುವ ಹಾಗೆ ಅಹಂ ರಾಷ್ಟ್ರೀ ಅಂತ, ನಾನಯ್ಯ ಈ ಜಗತ್ತಿನ ಸೃಷ್ಟಿಗೆ ಕಾರಣೀಕರ್ತಳು ಅಂತ ತಾನೇ ಹೇಳ್ಕೊಳ್ತಾಳೆ. ಅದಕ್ಕೆ ಹೇಳ್ಕೊಳ್ಳೋಕೆ ಶಕ್ತಿ ಬೇಕಲ್ಲ, ಅದು ಯಾವುದು ಅಂದರೆ ಆ ತಾಯಿ ಲಲಿತಾ ಪರಮೇಶ್ವರಿ ಅಂತ. ಜೊತೆಗೆ ಶಿವನೂ ಇದ್ದಾನೆ. ಈ ಕಾರಣದಿಂದಾಗಿ ಈ ದಿವಸ ಮಂಗಳವಾರ ಮತ್ತು ಆರ್ದ್ರಾ ನಕ್ಷತ್ರ ಸೇರಿದಾಗ ಇಂಥದ್ದು ಆ ಮನಸ್ಸಿಗೆ ಬರುತ್ತದೆ. ಆ ತಾಯಿಯ ನೋಡಿದಾಗ, ನೀವು ಭಗವತಿಯ ದರ್ಶನ ಮಾಡಿದಾಗ ಇದು ಮನಸ್ಸಿಗೆ ಹೋಗಬೇಕು. ಆ ತಾಯಿಯ ಶಕ್ತಿ ಎಷ್ಟು ವಿಶಾಲವಾಗಿದೆ, ವಿಸ್ತೃತವಾಗಿದೆ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗಬೇಕು ಅಂದರೆ ಇಂತಹ ಸ್ತುತಿಗಳನ್ನು ನಾವು ಓದ್ಕೋಬೇಕು. ಆಗ ಅಂತಹ ಶಿವನಿಗೆ ವಿಷ, ಅದು ಎಂಥ ವಿಷ ಅಂದರೆ ಹಾಲಾಹಲ, ಅದು ಲೋಕಕ್ಕೆ ಲೋಕಕ್ಕಲ್ಲ, ಬ್ರಹ್ಮಾಂಡಕ್ಕೆ ಕಂಟಕವಾಗಿರ್ತಕ್ಕಂಥ ಹಾಲಾಹಲ, ಅದನ್ನು ಕುಡಿದು ಜೀರ್ಣಿಸ್ಕೊಂಡ ಶಿವ ಅಂತಂದರೆ ಅದು ಕಾರಣ ನೀನು ಅಂದರೆ, ನನಗೆ ಬಂದಿರತಕ್ಕಂಥ ಈ ಸಣ್ಣ ಪುಟ್ಟ ಈ ಪೀಡೆಗಳೆಲ್ಲ ಯಾವ ಮಹಾತಾಯಿ ಅಂತ ಅದನ್ನು ಎಷ್ಟು ಕ್ಷಣ ಮಾತ್ರದಲ್ಲಿ, ಕ್ಷಣವೂ ಅಲ್ಲ, ಅದು ಹೀಗೆ ನಿವಾರಣೆಯಾಗಿ ಹೋಗಿಬಿಡುತ್ತೆ ನಿನ್ನ ಸೇವೆ ಮಾಡಿದ ಕೂಡಲೇ ಅಂತ. ಆ ರೀತಿಯ ಪ್ರೀತಿ ಆ ತಾಯಿಯಲ್ಲಿ ನಾವು ತೋರಣೆ ವ್ಯಕ್ತಪಡಿಸ್ಬೇಕು, ಅದು ನಿವೇದನೆ ಮಾಡಬೇಕು. ಏನೋ ನಾನು ನನ್ನಲ್ಲಿರ್ತಕ್ಕಂಥ ಐಶ್ವರ್ಯವನ್ನು ತಗೊಂಡು ಹೋಗಿ ಆಕೆ ಹತ್ರ ಸುರಿದ್ರೆ ಪ್ರಯೋಜನ ಆಕೆಗೆ ಏನು ಬೇಕು ರೀ? ಬ್ರಹ್ಮಾಂಡವೇ ಸೃಷ್ಟಿಕರ್ತಳಿಗೆ ನೀವು ಸಂಪಾದಿಸಿದ್ದೀರ, ವಸ್ತುತಃ ಅವಳ ಅನುಗ್ರಹದಿಂದ ಆಗಿದೆ ಅದು. ಇದು ನಾನು ಎಷ್ಟು ದೀನ ಅಂತ ಅನ್ನಿಸ್ಬೇಕು ಆ ತಾಯಿಯ ಮುಂದೆ. ಇಂಥ ಸರ್ವಶ್ರೇಷ್ಠ ಶಕ್ತಿ ಆ ಮುಂದೆ ನಾನು ಎಷ್ಟು ತೃಣಮಾತ್ರದಲ್ಲಿ ನಿಂತಿದ್ದೀನಿ, ಏನಿಲ್ಲ. ಯಾಕಾಗಿ ನಿಂತಿದ್ದೀನಿ ಅಂದರೆ ನಾನು ಒಳ್ಳೆ ಸನ್ಮಾರ್ಗ
ಆಲೋಚನೆ ಮಾಡುವಂಥ ಶಕ್ತಿ ಬರಲಿ, ಸನ್ಮಾರ್ಗದಲ್ಲಿ ಸಾಗಲಿ ನಾನು ಅಂತ ಅಷ್ಟು ಪ್ರಾರ್ಥನೆ ಮಾಡಬೇಕಷ್ಟೆ. ಆ ರೀತಿಯಲ್ಲಿ ಈ ದಿವಸ ಪ್ರಾರ್ಥನೆ ಮಾಡಿ, ಜೊತೆಗೆ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.